ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಟಿವಿಕೆಗೆ ಸರ್ಕಾರ ರಚನೆಯ ಟೆನ್ಷನ್ ಕಾಡ್ತಾ ಇದೆ. ಸರ್ಕಾರ ರಚನೆಗಾಗಿ ಕಾನೂನು ಮೊರೆ ಹೋಗಿರುವ ಟಿವಿಕೆ ಪಕ್ಷ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಟಿವಿಕೆ ನಾಯಕರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಲೋಕ ಭವನದಲ್ಲಿ ಕಾನೂನು ಸಲಹೆಯನ್ನ ಕೇಳಿದ ರಾಜ್ಯಪಾಲರು ಹಾಗೆ ವಿಜಯ್ ಸರ್ಕಾರ ರಚನೆಗೆ ಅವಕಾಶ ನೀಡುವ ವಿಚಾರದಲ್ಲಿ ಸಲಹೆಯನ್ನ ನೀಡಿದ್ದಾರೆ. ಒಂದ್ ರೀತಿಯಾಗಿ ಭಾರಿ ಕುತೂಹಲವನ್ನ ಮೂಡಿಸಿರುವ ರಾಜ್ಯಪಾಲ ಅರ್ಲೇಕರ್ ನಡೆ ಅಂತಾನೆ ಹೇಳ್ಬಹುದು. ತಮಿಳುನಾಡಿನಲ್ಲಿ ಟಿವಿಕೆಗೆ ಸರ್ಕಾರ ರಚನೆಯ ಟೆನ್ಷನ್ ಕೂಡ ಒಂದ್ ಕಡೆ ಕಾಡ್ತಾ ಇದೆ. ಸರ್ಕಾರ ರಚನೆಗಾಗಿ ಟಿವಿಕೆ ಪಕ್ಷ ಈಗ ಕಾನೂನು ಮೊರೆ ಹೋಗಿದ್ದಾರೆ. ಸರ್ಕಾರ ರಚನೆಗೆ ಅವಕಾಶ ನೀಡದೇ ಇದ್ದಲ್ಲಿ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಟಿವಿಕೆ ನಾಯಕರು ಈಗ ಚರ್ಚೆ ಮಾಡ್ತಾ ಇರುವಂತದ್ದು. ಲೋಕಭವನದಲ್ಲಿ ಕಾನೂನು ಸಲಹೆಯನ್ನ ಕೇಳಿದ ಟಿವಿಕೆ ಪಕ್ಷ ಈಗಾಗಲೇ ಸರ್ಕಾರ ರಚನೆಗೆ ಒಂದ್ ರೀತಿಯಾಗಿ ಟಿವಿಕೆ ಪಕ್ಷ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಇಂದು ತಮಿಳುನಾಡು ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಈಗಾಗಲೇ ಹಕ್ಕು ಮಂಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಟಿವಿಕೆ ಪಕ್ಷವು 234 ಸದಸ್ಯರ ವಿಧಾನಸಭೆಯಲ್ಲಿ 108 ಸ್ಥಾನಗಳನ್ನು ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಹೊರಹೊಮ್ಮಿದೆ. ಇನ್ನೇನು ಕಾಂಗ್ರೆಸ್ ಪಕ್ಷವು ಕೂಡ ಟಿವಿಕೆಗೆ ಷರತ್ತುಬದ್ಧ ಬೆಂಬಲವನ್ನ ಕೂಡ ನೀಡಿದೆ. ಇದರಿಂದ ಟಿವಿಕೆ ಸಂಖ್ಯಾಬಲ 112ಕ್ಕೆ ಏರಿಕೆಯನ್ನ ನೀಡಿರುವಂತದ್ದು. ಅದೇ ಬೆನ್ನಲ್ಲೇ ಇಂದು ವಿಜಯ್ ತಮ್ಮ ಹೊಸ ಎಂಎಲ್ಎಗಳ ಜೊತೆ ತುರ್ತು ಸಭೆಯನ್ನ ನಡೆಸಿ ಸರ್ಕಾರ ರಚನೆ ಮತ್ತು ಮೈತ್ರಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಲಿದೆ. ಹಾಗಾದ್ರೆ ಏನಾದ್ರೂ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಕೊಡದೇ ಇದ್ದಲ್ಲಿ ನಾವು ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಹೇಳಿ ಟಿವಿಕೆ ಪಕ್ಷ ಹೇಳ್ತಾ ಇದೆ.